ಡೈರೆಕ್ಟ್ ಈ ವರ್ಷ ಮಳೆ ಹೆಚ್ಚಾಯ್ತು. ಮೇ ತಿಂಗಳದಾಗ ಚಾಲು ಆಗಿದ್ದು ಅಕ್ಟೋಬರ್ ತನಕ ನಡೀತು. 6 ತಿಂಗಳು ಮಳೆಗಾಲ ಇತ್ತು. ಆದರೂ ನಾವು ಏನು ಮಾಡಿದ್ವಿ ಈ ಸತ್ತ ಹೆಂಗೋ ಧೈರ್ಯ ಮಾಡಿ 14 ಎಕರೆ ಮೆಕ್ಕೆ ಹಾಕಿದ್ವಿ. ಮೆಕ್ಕೆ ಅಂದ್ರೆ ಅದು ತಿನ್ನ ಮೆಕ್ಕೆ ಅನ್ನೋದು, ಅದರಿಂದ ಪೆಟ್ರೋಲ್ ತಯಾರಾಗಿ ಎಥನಾಲ್ ಅಂತಾರೆ. ಅದು ಫ್ಯಾಕ್ಟ್ರಿದಾಗ ಅದು ಪೆಟ್ರೋಲ್ ತಯಾರಾಗಿ ಆ ಮೆಕ್ಕೆ ಹಾಕಿದ್ವಿ. ನಮ್ಗೆ ಭಾಳ ಚಲೋ ಬಂತು. ಇದಕ್ಕೆ ಹೆಜ್ಜೆ ಇದು ಒಂದ್ಸತಿ ನೀವು ಬೀಜ ತಂದು ಹಾಕಿರಲ್ಲ, ಹೊಲ ತುಂಬ ಆಯ್ತದೆ. ಹಾಂ ಇದು ಬೀಜ ಜಸ್ಟ್ ಹಿಂಗೆ ಹೊಡೆದ್ರೆ ಪೂರ ಬೀಜ ಉದುರ್ತಾವೆ ಒಣಗಿ. ಹಾಂ ಇದೇ ಬ್ಯಾಳಿ ಇದೆ, ಇದ್ರ ಪ್ರೋಟೀನ್ ಭಾಳ ಜಾಸ್ತಿ. ನೀವು ಇದು ಸೂಪರ್ ನೇಚರ್ ಫುಲ್ ಎರಡು ಮಿಕ್ಸ್ ಆಗಿಬಿಟ್ಟು ಮೊದಲು ಬೇರೆ ಬೇರೆ ಹಾಕಿದ್ದೆವು, ಈಗ ಒಂದ್ರಕ್ಕೊಂದು ಸೇರ್ಕೊಂಡ್ಬಿಟ್ಟು. ಯಾಕಂದ್ರೆ ಅಷ್ಟು ಹರಡ್ತದೆ ಇದು. ಇದರ ನಾವು ಈಗ ಹಾಕಿ 5 ವರ್ಷ ಆಯ್ತು ರೀ. ಕಟ್ ಮಾಡ್ತಾನೆ ಇರ್ತೀವಿ, ಹೆಂಡಿ ಗೊಬ್ಬರ ಹಾಕ್ತಾನೆ ಇರ್ತೀವಿ, ಬೆಳಿತಾನೆ ಇರ್ತದ. ಚಲೋ ಬೆಳಿಲಕ್ಕೆ ಬಿಟ್ರೆ 12 ಫೀಟ್ ತನಕ ಹೋಗ್ತದೆ. ನೋಡ್ಲಕ್ಕೆ ಕಬ್ಬಿನ ಗಟ್ಟಲೆ ಇರ್ತದೆ ಸೂಪರ್ ನೇಚರ್. ಹೆಜ್ ಲೂಸನ್ನು 1 ಫೀಟ್ಕಿಂತ ಜಾಸ್ತಿ ಹೋಗಲ್ಲ. ಇದು ಎರಡು ಸೂಪರ್ ನೇಚರ್ ಹೆಜ್ ಲೂಸನ್ನು ಅರ್ಧ ಕೊಳಕೆ ಜೊತೆ ಮಿಕ್ಸ್ ಮಾಡಿ ಇದೆಷ್ಟೆಲ್ಲ ಮೇವಿಂಗೋಸ್ಕರ. ವನ ಮತ್ತು ಗಾರ್ಡನ್ಗೆ ಏನು ಫರಕ್ ಅದ ಹೇಳಿ. ಗಾರ್ಡನ್ಗೆ ವನಗ ಏನು ಫರಕ್ ಅದ ಹೇಳ್ರಿ. ತೋಟ ಅಂದ್ರೆ ಏನು, ವನ ಅಂದ್ರೆ ತೋಟ ಅಂದ್ರೆ ಹಣ್ಣು ತರಕಾರಿ ಎಲ್ಲ ಸಿಗ್ತಾವ್ರಿ. ಗಾರ್ಡನ್ದಾಗ ಅವೆಲ್ಲ ಇಲ್ಲ. ಗಾರ್ಡನ್ದಾಗ ನಾವು ಮೇಂಟೈನ್ ಮಾಡ್ತೀವಿ, ನೋಡ್ಲಕ್ಕೆ ಚಲೋ ಸಿಸ್ಟಮ್ಯಾಟಿಕ್ ಮಾಡ್ತೇವೆ. ಬಟ್ ಅದು ತಪ್ಪದ. ಈಗ ನಮ್ದು ಇಲ್ಲಿಂದು ಹೊಲದ ಹೆಸರೇನು? ವನವಾಟಿಕ. ವನ ಅಂದ್ರೆ ಕಾಡು, ವಾಟಿಕ ಅಂದ್ರೆ ತೋಟ, ಗಾರ್ಡನ್. ಇಲ್ಲಿ ಏನ್ ನಾವು ಮಾಡಿದೇವೆ ಅಂದ್ರೆ ಹೊಲನೂ ಅದ, ಇಲ್ಲ ಕಾಡ್ನು ಅದ. ನೀವು ಇಲ್ಲೆಲ್ಲರ ನಾವು ಸದಿ ತೆಗೆದು ಕಾಣ್ಲತ್ತದ, ನಾವು ತೆಗಿಯಲ್ಲ, ಸದಿ ತೆಗಿಯಲ್ಲ. ಬಟ್ ಅದಕ್ಕೆ ಜಾಸ್ತಿ ಬೆಳಿಲಕ್ಕೂ ಬಿಡ. ಎಲ್ಲಿವರೆಗೂ ಈ ಕೆಳಗಡೆ ಏನು ಮತ್ತು ಲೇರ್ ಇರ್ತದಲ್ಲ, ಒಣ ಎಲೆಗಳು ಮತ್ತು ಸಣ್ಣ ಸಣ್ಣ ಹುಲ್ಲುಗಳು, ಅಲ್ಲಿ ತನ್ನ ನಮ್ಮ ಭೂಮಿದೇನು ತೇವಾಂಶ ಇರ್ತಲ್ಲ ಅದು ಇದ್ರಾಗೆ ಉಳಿತು. ಯಾವಾಗ ನೀವು ಪೂರ್ತಿ ಸದಿ ತೆಗೆದು ನೇಗಲ್ ಹೊಡೆದು ಟ್ರ್ಯಾಕ್ಟರ್ ಹೊಡೆದು ಅದಕ್ಕೆ ದಂಗ ಮಾಡಾಕ್ತಿರೋ ಅವಾಗ ಎರೆಹುಳಕ್ಕೆ ಇರ್ಲಕ್ಕೆ ಜಾಗನೇ ಸಿಗಲ್ಲ. ಎರೆಹುಳ ಮ್ಯಾಗ ಇರ್ತದೆ, ಒಳಗಿರ್ತದೆ. ಬಟ್ ನೀವು ಮ್ಯಾಗ 2 ಇಂಚು, ಎಷ್ಟು 2 ಇಂಚ್ ಕಸ ಹಾಕಿದ್ರೆ ಎಲ್ಲ ಎರೆಹುಳುಗಳು ಮ್ಯಾಗೂ ಬರ್ತವೆ. ಎರೆಹುಳುಗಳು ಏನು ಮಾಡ್ತಾವ? ಅದ್ರ ಕೆಲಸ ಏನು? ದಿನ ಬೆಳಗಾದ್ರೆ ಅದ್ರ ಕೆಲಸ ಏನು? ಹೆಂಗೆ ಮಾಡ್ತದ? ತೂತ್ ಹೊಡೆದು ಹೋಗಿ ತೂತ್ದಾಗ ಮತ್ತೆ ವಾಪಸ್ ಬರಲ್ಲ, ಅದು ಹೊಸ ತೂತೇ ಮಾಡ್ತದೆ. ಆ ತೂತಿನ ಒಳಗೆ ಏನು ಹೋಗ್ತದೆ? ನೀರು ಹೋಗಿ ನಮ್ಮ ಬೇರ್ತನ ನೀರು ಮಾಡ್ತದೆ. ಬರೀ ನೀರಷ್ಟೇ ಅಲ್ಲ, ಆಕ್ಸಿಜನ್ ಕೂಡ ಬೇರ್ತನ ಹೋಗ್ತದೆ. ಯಾವಾಗ ನಾವು ಇಲ್ಲಿ ಕೆಳಗಡೆ ನಾವು ಎಲೆಗಳು ಹಾಗೆ ಬಿಡ್ತೀವಲ್ಲ, ಇದೇ ಥರ ನಾವು ಉದ್ದು, ಹೆಸರು, ತೊಗರಿ, ಕಬ್ಬು ಏನೇ ಇರಲಿ ಅದ್ರಾಗ ಯಾವತ್ತೂ ನಾವು ಅದರದ್ದು ಹೊಟ್ಟು ಕೊಡಬಾರ್ದು. ಅದು ಅಲ್ಲೇ ಕೊಳಿಬೇಕು. ಸ್ವಲ್ಪ ಟೈಮ್ ಹಿಡಿತದೆ. ಬಟ್ ಎಲ್ಲಿ ತನಕ ಅದು 2 ಇಂಚು 3 ಇಂಚು ಕಸ ಕೂಡ್ತದಲ್ಲ, ಅವಾಗ ಏನಾಗ್ತದೆ ಅದ್ರ ಕೆಳಗಡೆ ಎರೆಹುಳುಗಳು ಬೆಳೀತದೆ. ಅಷ್ಟೇ ಅಲ್ಲ, ನೀವು 2 ಇಂಚ್ ಕಸ ಹಾಕಿದ್ರೆ ಅದ್ರ ಕೆಳಗೆ ಸದಿ ಬೆಳೀತಾ? ಬೆಳೆಯಲ್ಲ. ಅದು ಬೆಳೆದಿಲ್ಲ ಅಂದ್ರೆ ನಿಮ್ಗೆ ತೆಗೆದಿರ್ತಲ್ಲ, ಮತ್ತು ರೊಕ್ಕ ಉಳಿತಾವ ಇಲ್ಲ. ಸೊ ಸದಿ ಬರಲ್ಲ ಫಸ್ಟ್. ಎರಡನೇದು ಏನಂತಂದ್ರೆ, ನೀವು ಯಾವಾಗ ಅವಕಳಿ ಮಳೆ ಬಂದ್ರೆ ಆ ಕಸದ ಕೆಳಗೆ ಹೋಯ್ತದ ನೀರು, ಅದು ಮತ್ತೆ ಸೂರ್ಯದ ಕಿರಣಕ್ಕೆ ಆವಿಯಾಗ ಅದು ತೇವಾಂಶ ಅಲ್ಲೇ ಉಳಿತು. ಕರೆಕ್ಟಾ? ಹಾಂ. ಸೊ ನೀರು ಬಿಡೋದು ಕಮ್ಮಿ ಆಯ್ತಾ? ಯಾಕಂತಂದ್ರೆ ಯಾವಾಗೋ ಮಳೆ ಬಂದಿದ್ದು ಹಸಿ ಇರ್ತದೆ. ಯಾಕಂತಂದ್ರೆ ಕಸ ಅದ. ನೀವು ಪೂರಾ ನಂಗ ಮಾಡಕ್ಕೆ ಬಿಸಿಲು ಬಿದ್ದ ತಕ್ಷಣ ಮುಂಜಾನೆ ಬಿದ್ದಿದ್ದು ಮಳೆ ರಾತ್ರಿ ತನಕ ಇರಲ್ಲ. ನೀವು ಅದೇ ಹೇಳ್ಕೊಡ್ಬೇಕಲ್ಲ.
ನೀವು ಹೇಳಿದ್ರೆ ಆಗ್ತದೆ. ಮತ್ತು ಮಣ್ಣಿನ ಸವಕಳಿ ಆಗಲ್ಲ. ಮಣ್ಣಿನ ಸವಕಳಿ ಆಗಲ್ಲ. ಮಾಡ್ತಾರಲ್ಲ ಇದು ಅಂತಾರೆ ಹುಳನೂ ಬೇಕು, ಒಳ್ಳೆ ಹುಳನೂ ಅವ, ಕೆಟ್ಟ ಹುಳನೂ ಅವ. ಹುಲ್ಲಿ ಹೆಂಗ್ ಇಕ್ಕಿದೆ ಅಂದಿರ್ ನೋಡ್ರಿ, ಈಗ ಅವ್ರ ಅಂತಾರ್ರಿ ನಾವು ಮತ್ತೆ ಏನಾರ ಬಿತ್ತಂಗಿದ್ದ ನಾವು ಹೊಲ ಹೊಡಿನೇಬೇಕಲ್ಲ, ಹುಲ್ಲು ಹೆಂಗ್ ಇಕ್ಬೇಕು ನಾವು ಬಿತ್ಕೋಬೇಕು ಹಂಗ ಅಂತಾರ. ಬಿಲ್ಕುಲ್ ಹೊಲ ಹೊಡಿಲೇಬೇಕು. ಆದ್ರೆ ಹೊಲ ಭಾಳ ಟ್ರ್ಯಾಕ್ಟರ್ಲಿಂದ ಹೊಡಿಬಾರ್ದು. ಸಣ್ಣ ಟ್ರ್ಯಾಕ್ಟರ್ ನೋಡಿ, ಸಣ್ಣ ಟ್ರ್ಯಾಕ್ಟರ್ ಏನು ಮಾಡ್ತದ, ಮ್ಯಾಗಿನ ಬರೀ ಮ್ಯಾಗಿನ ಏನು ಘಟ್ಟು ನೆಲ ಆಗಿರ್ತದೋ ಅದಷ್ಟೇ ಸಡಲ್ ಮಾಡ್ತದ. ದೊಡ್ಡ ಟ್ರ್ಯಾಕ್ಟರ್ ಏನು ಮಾಡ್ತದ, ಹೊರಗೆ ಹೋಗಿ ಎಲ್ಲ ಎರೆಹುಳುಗಳು ಸಾಕಿ ನೀವು ದೊಡ್ಡ ಟ್ರ್ಯಾಕ್ಟರ್ ನೋಡಿದ್ರೆ ಅದ್ರ ಹಿಂದೆ ಅದು ಮುಂದೆ ಟ್ರ್ಯಾಕ್ಟರ್ ಹೋಗ್ತಾ ಇರ್ತದ, ಹಿಂದೆ ಏನಿರ್ತದೆ, ಪಕ್ಷಿಗಳು ಇರ್ತಾವ, ಎಲ್ಲ ನಮ್ಮ ಎರೆಹುಳುಗಳಿಗೆಲ್ಲ ಅದು ಊಟ. ಏನು ಉಪಯೋಗ ಆಯ್ತು? ಕರೆಕ್ಟ್ ಇಲ್ಲ, ಹೋಯ್ತದ. ಟ್ರ್ಯಾಕ್ಟರ್ ಹಿಂದೆ ಪಕ್ಷಿಗಳು ಇರ್ತಾವ. ಅದಕ್ಕೆ ಮೂರನೇದೇನು, ಇದೇನು ಎಲೆ ತಪ್ಪಲು ಎಲ್ಲ ಇಲ್ಲೇ ಕೊಳಿತು. ಅದು ಕೊಳ್ತಾಗ ಅದಕ್ಕೆ ಹ್ಯೂಮಸ್ ಅಂತ ಒಂದು ಫಾರ್ಮೇಷನ್. ಹ್ಯೂಮಸ್ ಅಂದ್ರೆ ಏನು ಗೊತ್ತಾ, ಅರ್ಧ ಕೊಳ್ತಿದ್ದ ಎಲೆ. ಅರ್ಧ ಕೊಳ್ತಿದ್ದ ಎಲೆ ಏನು ಮಾಡ್ತದ, ಗಾಳಿಯಿಂದ ಮತ್ತೆ ತೇವಾಂಶ ಎಳಿತದ. ಎಳೆದು ಅದು ಹಸಿ ಇಡ್ತದೆ. ಆ ಹಸಿ ಮತ್ತೆ ಮಾಡ್ಬೇಕು. ಸೊ ಉರಿ ಬಿಸಿಲಾಗ ಭೀ ನಿಮ್ಗೆ ಗಾಳಿಯಿಂದ ತೇವಾಂಶ ಎಳೆದು ಎಳೆದಾಗ ಎಲ್ಲರಿಗಿಂತ ಲಾಸ್ಟ್ ಏನಂತಂದ್ರೆ ತಪ್ಪಲು ಎಲ್ಲ ಕೊಳಸಿ ಗೊಬ್ಬರ. ಸೊ ಎಲ್ಲೆಲ್ಲಿ ರೊಕ್ಕ ಉಳಿತು ನೋಡಿ, ಸರಿ ತೆಗೆಯೋದು ಉಳಿಯೋದು, ನೀರು ಬಿಡೋದು ಕಮ್ಮಿ ಆಯಿತು, ಮತ್ತು ಗೊಬ್ಬರ ಹಾಕೋದು ಕಮ್ಮಿ ಆಯಿತು. ಈಗ ನೀವು ತಪ್ಪಲೆಲ್ಲ ಬಿಟ್ಟಿದೆ, ಅದು ಕೊಳಿಲತ್ತಿಲ್ಲ ಜಲ್ದಿ. ಅದಕ್ಕೆ ಜಲ್ದಿ ಕೊಳಿಬೇಕಂದ್ರೆ ಏನು ಮಾಡೋದು? ಖರ್ಚಾಗ ಕೆಲಸ ಹೇಳ್ಬೇಡ ನೀವು. ಅದಕ್ಕೆ ಬೇಕಾಗಿರೋದು ಬ್ಯಾಕ್ಟೀರಿಯಾ. ಅದಕ್ಕೆ ನೀವು ಗೋಕೃಪಾಮೃತಂ ಸ್ಪ್ರೇ ಮಾಡ್ರಲ್ಲ, ನೆಲದ ಗುಂಟ 3 ತಿಂಗಳ ಕೊಳೆಯೋದು, 15 ದಿನದ ಕೊಳ್ತೈತೆ. ಚಲೋದ ಐಡಿಯಾ. ಗೋಕೃಪಾಮೃತ ಏನು ಖರ್ಚು ಹೊಂಟದ? 1 ಲೀಟರ್ ನೀರು, 1 kg ಬೆಲ್ಲ, 1 ಲೀಟರ್ ಮಜ್ಜಿಗೆ, ಹುಳಿ ಮಜ್ಜಿಗೆ, ಮತ್ತು 1 ಲೀಟರ್ ನೀವು ಮೊದಲು ತಯಾರಿಸಿದ್ದ ಗೋಕೃಪಾಮೃತ. 21 ದಿನ ನೀವು ಅದಕ್ಕೆ ದಿನ ಅಲ್ಲಾಡ್ಕೊತಾ ಇರಬೇಕು. 2 ಲೀಟರ್ ತಯಾರು ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕೊಡ್ರಿ. ಅದಕ್ಕೆ ಸೋಸೋದು ಹತ್ತಲ್ಲ, ಅದಕ್ಕೆ ಅದೇನು ಅದು ವಾಸ್ತಿ ನೋಡಿದೆ, ಗೋಕೃಪಾಮೃತ ವಾಸ್ತಿ ನೋಡಿದೆ. 2 ಲೀಟ್ರು ಒಂದು 2 ಲೀಟರ್ ಇರ್ತದಲ್ಲ, ಅದ್ರಾಗ ನೀವು 5 ಲೀಟರ್ ತೊಗೋಬೇಕು. 20 ಲೀಟರ್ದಾಗ ಮಿಕ್ಸ್ ಮಾಡೋದು ಮತ್ತು ಹೊಡಿಬೇಕು. ಅದು ನೀವು ನೆಲದ ಮ್ಯಾಗ ಹೊಡಿಬೋದು, ಗಿಡದ ಮ್ಯಾಗ ಹೊಡಿಬೋದು, ಬೆಳೆ ಮ್ಯಾಗ ಹೊಡಿಬೋದು, ದೊಡ್ಡ ದೊಡ್ಡ ಗಿಡದ ಮ್ಯಾಗ ಹೊಡಿಬೋದು. ನಾವು ಈ ಮಾವಿನಕಾಯಿಗೆಲ್ಲ ಟ್ರ್ಯಾಕ್ಟರ್ಲಿಂದ ಮ್ಯಾಗಿನ ಹೊಡಿಬೋದು. ಅದು 2 ತಿಂಗಳು ಆದ ತಕ್ಷಣ ಅದ್ರದ್ದು ಪವರ್ ಕಮ್ಮಿ ಆಗ್ತದೆ. ಅವಾಗ ನಿಮ್ಮ ಅಷ್ಟೊತ್ತಕ ನಿಮ್ಗೆ ಮುದೆ ಹೋಗ್ತದೆ. ಮತ್ತು ನೀವು ತಯಾರು ಮಾಡ್ತಾನೆ ಇರ್ತೀರಿ. ಆದ್ರೆ ಅಕಸ್ಮಾತ್ ನಿಮ್ಗೆ ಉಪಯೋಗಿಸಿಲ್ಲ, ಹಂಗೆ ಉಳಿತು ಅಂದರೆ ಮತ್ತೆ ಬೆಲ್ಲ ಮಜ್ಜಿಗೆ ಹಾಕ್ರಿ, ಮುಗೀತು. ನೀರದ ಮೊದಲೇ ಅದಲ್ಲ, ಅದೇ 1 ಲೀಟರ್ ಫಸ್ಟು ನಿಮ್ದು 2 ಲೀಟರ್ ತಯಾರಾಯ್ತಲ್ಲ, ಮೊಸರು ಹಾಕ್ದಂಗೆ. ಮಾವಿನ ಗಿಡ ಕೆಳಗದ. ಇದು ಪಕ್ಕ ಇದು ಈ ತರ ನೈಸರ್ಗಿಕ ಕೃಷಿ ಈ ತರ ಇರ್ಬೇಕು. ಇದು ನೆಲ ಕಾಣಬಾರ್ದು. ಇದು ನೈಸರ್ಗಿಕ ಕೃಷಿ ಅಂದ್ರೆ ನೆಲ ಕಾಣಂಗಿಲ್ಲ. ಈಗ ಕೆಲವರು ಹೇಳ್ತಾರಲ್ಲ, ನೆಲದಾಗ ಗಿಡ ಬೆಳೆಯಲ್ಲ ಅಂತ. ಬೆಳತಾ ಇಲ್ಲ, ಮತ್ತೆ ಕಾಡ್ದಾಗ ಹೆಂಗ್ ಬೆಳಿತಾವ? ಮತ್ತೆ ಇದು ಕಾಡೇ ಇದು. ಕರಿಬೇವು ಬರ್ರಿ ನೀಟಾಗಿ ವಿಡಿಯೋ ಮಾಡೋದು. ಮಳೆ ಬಿಡಬಾರ್ದು. ಅದಕ್ಕೆ ಗಡಾರ ಹಚ್ಚಿರಿ, ಇದ್ರ ಗೋಣಿ ಚೀಲ ಹಚ್ಚಿರಿ, ಸ್ವಲ್ಪ ಗಿಡದಾಗಿ ನೆಲದಾಗಿ ಬಿಡ್ಬೋದು. ಮಳೆಗಾಲದಾಗ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಬೇಕಾಗ್ತದೆ.
ಹಾಂ 1 kg ನೀಟಾಗಿ ಸಣ್ಣ ಸ್ವಲ್ಪ ಸಣ್ಣ ಸಣ್ಣ ತುಪ್ಪ ಈ ಬ್ಯಾರಲ್ ಇರ್ತದಲ್ಲ ಮೊದಲು ತೊಳ್ಕೊಬೇಕ್ರಿ, ಯಾಕಂದ್ರೆ ಮೊದಲಿಂದ ಏನೋ ಕೆಮಿಕಲ್ ಉಳಿದಿಂದು ಅದು ಇದು ಎಲ್ಲ ಇರ್ತದೆ. ಅದಕ್ಕೆ ಬ್ಯಾರಲ್ ತೊಳ್ಕೊಬೇಕು, ಅದಕ್ಕೆ ಫ್ರೆಶ್ ನೀರು ಹಾಕಬೇಕು 2 ಲೀಟ್ರು. ಅದ್ರಾಗ 1 kg ಬೆಲ್ಲ, ಸ್ಯಾಮ್ಸಂಗ್ ಸರ್ ಮಜ್ಜಿಗೆ ಕೊಡಿ ಬಾಟಲ್ ಚಲೋ ಕೆಲಸ ಮಾಡಿ ಮಜ್ಜಿಗೆದಾಗ ಆಕಳ ಹಾಲಿಂದ ಇರ್ಬೇಕು, ಎಮ್ಮೆ ಹಾಲಿಂದ ನಡೆಯಲ್ಲ. ಮಜ್ಜಿಗೆ ಸ್ವಲ್ಪ ಹುಳಿ ಅಲ್ಲ, ಭಾಳ ಹುಳಿ ಬಿ ಅಲ್ಲ. ಇಲ್ಲ ಇಲ್ಲ 4 1 kg ಬೆಲ್ಲ, 1 ಲೀಟರ್ ಮಜ್ಜಿಗೆ, ಅದಾದ್ಮೇಲೆ ಗೋಕೃಪಾಮೃತಂ ಮೊದಲೇ ತಯಾರಿಸಿದ್ವಿ. ಇಲ್ಲ 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 ಗೋಪುತ್ರ ಇಲ್ಲ ಸರ್. ನೀವು ಇದು 200 ಲೀಟರ್ ಮಾಡಿದ್ರೆ 200 ಮಂದಿ ಕೊಡ್ಬೋದು. ಅರ್ಧ ಹಾಕಮ್ಮ, ಅರ್ಧ ಹಾಕ್ರಿ, ಅರ್ಧ ವಾಸನೆ ನೋಡಲಿಲ್ಲ. ಇದಕ್ಕೆ ಕ್ಲಾಕ್ ವೈಸ್ ಅಂದ್ರೆ ಸೀದಾ ಪ್ರದಕ್ಷಿಣೆ ಹಾಕ್ಸ್ಬೇಕು, ಅವಾಗ ಪಾಸಿಟಿವ್ ಎನರ್ಜಿ ಬರ್ತದೆ. ಇಲ್ಲ 2 ಲೀಟರ್ ಹಾಕಿದ್ರೆ ಜಲ್ದಿ ಆಯ್ತದ, ಬಟ್ ಈಗ 1 ಲೀಟರ್ ಹಾಕ್ಲಿ ನೀವೆಲ್ಲರೂ ವಾಸನೆ ನೋಡ್ರಿ ಕೊಡ್ರಿ. ವಾಸನೆ ನೋಡ್ರಿ, ಇದು ಹಣ್ಣಿನ ವಾಸನೆ ಇರ್ತದೆ. ಹಣ್ಣು ಕೊಳ್ತಾಗ ಏನ್ ವಾಸನೆ ಇರ್ತಲ್ಲ, ಈ ವಾಸನೆಗೆ ಎರೆಹುಳ ಅಟ್ರಾಕ್ಟ್ ಆಯ್ತು. ಎಲ್ಲಿ ಗೋಕೃಪಾಮೃತ ಮಾಡ್ತೀವೋ ಅಲ್ಲಿ ಆಜು ಬಾಜು ಚಲ್ತದಲ್ಲ, ಈಗ 4 ದಿನದಾಗ ಎಲ್ಲ ಎರೆಹುಳ ಜಮ ಆಯ್ತು. ಮ್ಯಾಜಿಕ್ ಇದ್ದಂಗೆ ಎಲ್ಲ ನೋಡಿ. ಇದಕ್ಕೆ 7 ದಿನ ತಯಾರಿ, ಬಟ್ ಮುಂಜಾನೆ ಸಂಜೆ 2 ಟೈಮು ಈ ತರ 1 ಮಿನಿಟ್ ಕಲಿಸ್ಬೇಕು, ಅವಾಗ ಜಲ್ದಿ ಆಗ್ತದೆ. ತಯಾರಾದಾಗ ಕೊಡ್ತೇವೆ. ಇವತ್ತು ಮಾಡ್ತಾ ಇದಾರಲ್ಲ, 2 ದಿವಸ ರೆಡಿ ಇರ್ತದೆ, ಬಂದು ತಗೊಳ್ರಿ. ಈಗ ಅಕಸ್ಮಾತ್ ನಿಮ್ಗೆ 7 ದಿನ ಕಾಯೋದಿಲ್ಲ, ನಿಮ್ಗೆ 2 ದಿನದಾಗ ಬೇಕು. ಅವಾಗ ಏನ್ ಮಾಡ್ಬೇಕಂದ್ರೆ ಇದ್ರೊಳಗೆ ಒಂದು ಮಷಿನ್ ಹಚ್ಬೇಕಾಯ್ತು. ಇಲ್ಲಿ ಮಿಕ್ಸ್ ಆಗ್ಲಕ್ಕಲ್ಲ, ಆಕ್ಸಿಜನ್ ಸಿಗಲ್ಲ. ಆ ಮಷಿನ್ ಎಲ್ಲಿ ಸಿಗ್ತದೆ ಅಂತಂದ್ರೆ ಎಲ್ಲಿ ಯಾವ ದುಕಾನ್ದಾಗ ಗೋಲ್ಡ್ ಫಿಶ್ ಮಾರ್ತಾರಲ್ಲ, ಮೀನು ತಿನ್ನ ಮೀನಲ್ಲ, ಫಿಶ್ ಟ್ಯಾಂಕ್ ಮೀನ್ ಇರ್ತದ, ಅದ್ರಾಗ ಒಂದು ಸಣ್ಣ ಮಷಿನ್ ಇರ್ತದ, ಅದ್ರಾಗ ಗುಳ್ಳಿ ಬರ್ತಾ ಇರ್ತದ. ಆ ಮಷಿನ್ ನೀವು ಇದ್ರಾಗ ಹಚ್ಚಿರ, ಆ ಮಷಿನ್ ಇದ್ರಾಗ ಹಚ್ಚಿರ ನಿಮ್ಗೆ 3 ದಿನದಾಗ ತಯಾರಾಗ್ತದೆ, 2-3 ದಿನದಾಗೆ ತಯಾರಾಗ್ತದೆ. ಇದು ಪೆಸ್ಟಿಸೈಡ್ನೂ ಅದ, ಅಂದ್ರೆ ಕೀಟನಾಶಕನೂ ಅದ. ಇದರಿಂದ ಬೆಳೆ ಹೆಚ್ಚು ಬೆಳೀತದ, ಇದರಿಂದ ಬಹಳಷ್ಟು ಹೇಳ್ದಂಗ ಬ್ಯಾಕ್ಟೀರಿಯಾನೂ ಬೆಳೀತದ. ಇದು ಎಲ್ಲಾ ಕೆಲಸ ಮಾಡ್ತದೆ. ಇದು ಒಂದೇ ಗೋಪಾಲ್ ಬಾಯ್ ಸುತಾರಿಯಾ ಇದನ್ನ ಕಂಡುಹಿಡಿದಿದ್ದು ಅಹಮದಾಬಾದ್ನಾಗ ಬನ್ಸಿ ಗಿರೀಶ್ ಗೋಶಾಲಾ ಅಂತದ, ಅವ್ರು ಕಂಡುಹಿಡಿದ್ದು. ಅವರು ಅತ್ಯಂತ ಸಾಹುಕಾರ ಮನುಷ್ಯ, ಅವ್ರದ್ದು ಡೈಮಂಡ್ ಮರ್ಚೆಂಟ್ ಇದಾರೆ. ಬಟ್ ಅವ್ರು ಎಲ್ಲ ಬಿಟ್ಟು ಈಗ 2,000 ಆಕಳ ಇಟ್ಕೊಂಡು ಇದು ಮಾಡ್ತದೆ. ಅವ್ರ ಮಕ್ಕಳಿಗೆ ಯಾರಿಗೂ ಬಿಸ್ನೆಸ್ ಹಾಕಿಲ್ಲ, ಅವ್ರೆಲ್ಲ ಇದೇ ಕೆಲಸ. ಅವರು ಊರು ತಿರುಗಾಡಿ ಇದನ್ನೇ ಫೇಮಸ್ ಮಾಡ್ಲತ್ತಾರೆ. ಇದು ಯಾರಿಗೆ ಬೇಕೋ ಫ್ರೀ ಕೊಡ್ಲತ್ತಾರೆ, ಯಾರ ಮೇಲೆ 1 ರೂಪಾಯಿ ತೊಗೊಂಡಿಲ್ಲ. ಇದರ ಹೆಸರೇನು? ಗೋಕೃಪಾ ಅಮೃತ. 200 ಲೀಟರ್
200 ಲೀಟರ್ ನೀರು, 1 kg ಬೆಲ್ಲ ಸರ್, 1 ಲೀಟರ್ ಮಜ್ಜಿಗೆ ಮಜ್ಜಿಗೆ ಮತ್ತು 1 ಲೀಟರ್ ಗೋಮೃತ ಯಾವ್ದೆಲ್ಲ ತೊಗೊಂಬರ್ತೀರಿ. ಬಟ್ ತನವಾಗ ಭೀ ನೆನ್ಪಿಡ್ರಿ, ಯಾವ ಬಾಟಲ್ದಾಗ ಹಾಕಿ ಬರ್ತೀರೋ ಆ ಬಾಟಲ್ದಾಗ ನಕ್ಕನ್ನು ಒಂದು ತೂತಿರಿ. ಆಕ್ಸಿಜನ್ ಬೇಕು. ಅಕಸ್ಮಾತ್ ಅದಕ್ಕೆ ಆಕ್ಸಿಜನ್ ಸಿಕ್ಕಿಲ್ಲ ಅಂತಂದ್ರೆ ಅದ್ರೊಳಗಿಂದು ಬ್ಯಾಕ್ಟೀರಿಯಾ ಸತ್ತೋಯ್ತಾವ. ಅದ್ರೊಳಗಡೆ ಏನಿಲ್ಲ ಅಂದ್ರೆ 250 ಟೈಪ್ ಆಫ್ ಬ್ಯಾಕ್ಟೀರಿಯಾ ಅವ. ಆ ಬ್ಯಾಕ್ಟೀರಿಯಾಗಳು ಗೋಮೂತ್ರದಿಂದ ತಂದಿದ್ದಾವ. ಆ ಬ್ಯಾಕ್ಟೀರಿಯಾ ಹಾಕೋದ್ರಿಂದ ಅದಕ್ಕೆ ಗೋಮೂತ್ರ ಹಾಕೋದೇ ಇತ್ತಲ್ಲ. ಅಂದ್ರೆ ಎಷ್ಟು ದಿವಸವರ ಸ್ಟೋರ್ ಮಾಡ್ಬೋದ್ರಿ ಸರ್ ನಾವು ಇದ್ರ ಬಾಟಲ್? ಇದು ಮಾಡ್ತಾನೆ ಬಾಟಲ್ ಜಾಸ್ತಿ ಮಾಡಕ್ಕೆ ನೀವು ಮಾಡಬೇಕು. ಯಾರು ಇಸ್ಕೊಳ್ಬೇಕಲ್ಲ. ಅಂದ್ರೆ ಇದು ಈಗ ಡ್ರಿಪ್ ಮೂಲಕ ಹಾಕಿದ್ರೆ ಹಿಂಗೆ ಸುಮ್ಮನೆ ಹೊಂದಾಗ ಚಂದ್ರಬಿ ಬರ್ತದ, ಚಂಬಿನ ಹಾಕಿದ್ರೆ ಬರ್ತದ, ಟ್ರ್ಯಾಕ್ಟರ್ ಸ್ಪ್ರೇ ಮಾಡಿದ್ರೆ ಬರ್ತದ, ಗಟರ್ ಸ್ಪ್ರೇ ಮಾಡಿದ್ರೆ ಬರ್ತದ. ಆಮೇಲೆ ನೀವು ಎಲ್ಲಿ ಕಂಪೋಸ್ಟ್ ಮಾಡ್ಬೇಕಾದ್ರೆ ನೀವು ರೌದಿ ಹಾಕಿ ಲೇಯರ್ ಬೈ ಲೇಯರ್ ಕಟ್ ಮಾಡಿ ಹಾಕ್ತಿರಲ್ಲ, ಅದ್ರ ಮೇಲೆ ಹಾಕಿದ್ರು ಬೇಗ ಕಳೀತದೆ. ಕಂಪೋಸ್ಟ್ ಕಲ್ಚರ್ ತರ ಆಯ್ತಾ. ಇದು ಭಾಳ ಈಜಿ. ಗೋಪ್ರೂಪ ತರಬೇಕು, ಈಜಿ ಮೆಥಡ್. ಒಂದು ವಾರ ಕಾಯ್ಬೇಕು ಅಷ್ಟೇ. ಇದ್ರ ಪವರು ಮತ್ತ ಜೀವಾಮೃತ ಪವರ್ದಾಗ ಏನೂ ಫರಕ್ ಇಲ್ಲ. ಬಟ್ ಇದ್ರಾಗ ಮೆಹನತ್ ಕಮ್ಮ ಅದ. ಅದಕ್ಕೆ ನೀವು ಸೋಸ್ಬೇಕಾಯ್ತದ, ಇದಕ್ಕೆ ಸೋಸೋದೇ ಇಲ್ಲ. ಸರ್ ಇದು ಸರ್ ಸರ್ ಇದು ಯಾವ ಬೆಳೆಗೆ ಸ್ಪ್ರೇ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂದ್ರೆ ಏನ್ ಡಿಸೀಸ್ ಬಂದ್ರೆ ಅಷ್ಟೇ ಮಾಡ್ಬೇಕಾ, ಏನ್ ಹಂಗೆ ಅದು ಅದ್ರ ಏನ್ ಲಾಭ ಹೇಳಿ. ಸ್ಟಾರ್ಟಿಂಗ್ ನೀವೇನು ಬೀಜ ಸಂಸ್ಕಾರ ಮಾಡ್ತೀರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಬೀಜ ಬಿತ್ತಕ್ಕಿಂತ ಮೊದಲು ಬಿ ನೀವು ಇದೆಲ್ಲ ಕೊಡಿಬಹುದು. ಭೂಮಿಗೆ ಎಷ್ಟು ಕೊಟ್ರೆ ಅಷ್ಟು ಜೀವಾಣುಗಳು ಹೆಚ್ಚಿಗೆ ಆಗ್ತವೆ. ಇದ್ರದ್ದು ಓವರ್ ಡೋಸ್ ಇಲ್ಲ. ಇದರಿಂದ ಇದು ನೋಡ್ರಿ 15 ದಿನಕ್ಕೊಮ್ಮೆ ಹೊಡ್ತಾನೆ ಇರ್ಬೇಕು. ಬೆಳಿ ಬರಸನ 15 ದಿನಕ್ಕೊಮ್ಮೆ ಇಲ್ಲ, ಬೆಳಿ ಬಂದಾಗ ಹೊಡಿಬೇಕು, ಹೂವು ಬಂದಾಗ ಮಣ್ಣಿತ್ತಂದ್ರ ನೀವು ಒಳಗೆ ಏನೇ ಬೀಜ ಹಾಕ್ರಿ ಅದು ಒಳ್ಳೆ ಬರ್ತದೆ. ಈಗ 20 ಲೀಟರ್ ಸರ್, ಇದು ಎಷ್ಟು ಎಕರೆಗೆ ಆಗ್ಬೋದ್ರಿ? 20 ಲೀಟರ್ ಇಲ್ಲ, 1 ಲೀಟರ್ 20 ಲೀಟರ್ ಮಿಕ್ಸ್ ಮಾಡ್ತೀವಿ. ನೀವು ಗಟರ್ ಇರ್ತಲ್ಲ, ಅದು 20 ಲೀಟರ್ ಇರ್ತಲ್ಲ, ಅದು 1 ಲೀಟರ್ ಹಾಕ್ತೀರಿ. 1 ಲೀಟರ್ ಹಾಕಿ ಸ್ಪ್ರೇ ಮಾಡ್ತೀವಿ. ಗಟರ್ ಅಂದ್ರೆ ಒಂದು ಕೊಡದಾಗ ಒಂದು ಚಂಬು. ನೆಕ್ಸ್ಟ್ ಮಾಡೋದಂದ್ರೆ 7 ದಿನ ಆಗುತ್ತಲ್ಲ, ಅವು ಒಂದು ಲೀಟರ್ ತೆಕ್ಕೊಂಡು ಮತ್ತೆ ಫ್ರೆಶ್ ಮಾಡ್ಬೇಕು. ಈಗ ಬಳಕೆ ಮಾಡ್ಬೇಕಾದ್ರೆ ಈಗ ನೀವು ಬೆಳಿಗ್ಗೆ ಹಾಕ್ತೀರಿ, ಆ ಬೆಳಿಗ್ಗೆ ನೀವು ಹಾಕ್ಬೇಕಾದ್ರೆ ಇದು ಸ್ಪ್ರೇ ಮೆಷಿನ್ ಹೊಡಿತೀರಿ ಅಂತ ಅದು ಒಂದು 15 ದಿವಸಗೊಮ್ಮೆ 8 ದಿವಸಗೊಮ್ಮೆ ಎಷ್ಟು ಬೇಕಾದ್ರೆ ಸರಿ ಮಾಡಿ. ಕೆಲವು ಕೀಟಗಳು, ಕೆಲವು ಹುಳಗಳು ಬರ್ತವೆ, ಕೆಲವು ಹುಳಗಳು ಬರ್ತವೆ. ಅದಕ್ಕೆ ನಮ್ಮದು ಅಗ್ನಿ ಅಸ್ತ್ರ ಘಾಟಿನಿದು. ಈ ಘಾಟಿಗೆ ಹುಳಗಳು ಓಡೋಗ್ಬಿಡ್ತವೆ. ಎಂತ ಹುಳದ್ರು ಓಡೋಗ್ಬಿಡ್ತವೆ. ಇದ್ರಾಗ ಒಂದೊಂದೂ ಎಷ್ಟು ಘಾಟಿಂದ ಐಟಮ್ಗಳು ನಾ ಹೇಳ್ತೀನಿ. ಎಲ್ಲಕ್ಕಿಂತ ಮೊದಲು ಸರಿ ಸರ್, ಇದು ಅರ್ಧ ಕೆಜಿ ಬಳಗಡ್ಡಿ, ಅರ್ಧ ಕೆಜಿ ಮೆಣಸಿನ್ಕಾಯಿ. ಅದು ಪೂರ ಚಟ್ನಿ ಮಾಡಿದೆವು. ಅದಕ್ಕೇನು ಬಿಡಿಸಿಲ್ಲ, ತೊಟ್ಟು ತೆಗೆದಿಲ್ಲ, ಏನಿಲ್ಲ. ಹೆಂಗದ ಹಂಗೆ ಚಟ್ನಿ ಮಾಡಿದೆವು. ಇದ್ರ ಹಾಕ್ತೇವೆ. ಏನೇನದು 20 ಲೀಟರ್ ಗೋಮೂತ್ರದಾಗ ಅರ್ಧ ಕೆಜಿ ಬಳಗಡ್ಡಿ, ಮೆಣಸಿನ್ಕಾಯಿ. ಅದ್ರಾಗೆ ಮತ್ತ ಅರ್ಧ ಕೆಜಿ ತಂಬಾಕು. ತಂಬಾಕು ಎಷ್ಟು ಆರ್ಡರ್ ಇತ್ತು ಅಷ್ಟು ಚಲೋ. ನೀವು ಭಾಳ ಬೇರೆ ತಂಬಾಕು ತರಬೇಡ್ರಿ ಸರ್. ತಂಬಾಕು ಆ್ಯಕ್ಚುಲಿ ಮಾನ ಆರೋಗ್ಯ ಹಾನಿಕರ ಅಲ್ರಿ, ಅದೇ ಯೂಸ್ ಮಾಡ್ಬೇಕಂತ. ಅದು ಬಿಟ್ಟರೆ ಬೇರೆ ನಾವು ತಂಬಾಕು ಸೇವನೆ ಮಾಡಿದ್ರೆ ಕೆಟ್ಟದು.
ನಾವು ಮಾಡ್ಲತ್ತಿಲ್ಲ, ಇದು ಹುಡುಕೋಸ್ಕರ ಅಂದ್ರೆ ಅದು ಅದರಿಂದ ಅದು ಮನುಷ್ಯ ಆಹಾರದಿಂದ ಬರೋದಲ್ಲ ಮತ್ತೆ ಅದು ಬರಲ್ಲ. ಸೀದಾ ಕಟ್. 20 ಲೀಟರ್ ಇದು. ಇದ್ರಾಗ ಮತ್ತೆ 2 kg ಬೇವಿನ ತಪ್ಪಲು ಇಲ್ಲ, ಅದು ಹಂಗೆ ಹಾಕಿ. ನೋಡ್ರಿ 20 ಲೀಟರ್ ಗೋಮೂತ್ರ, ಅರ್ಧ ಕೆಜಿ ಬೆಳ್ಳುಳ್ಳಿ, ಅರ್ಧ ಕೆಜಿ ಮೆಣಸಿನಕಾಯಿ, ಅರ್ಧ ಕೆಜಿ ತಂಬಾಕಿನ, 2 kg ಬೇವಿನ ಹಾಕಿಲ್ಲ ಹೆಂಗಾರ ಇಲ್ಲ. ನೀವು ಕೈಯಿಂದ ಉಡಿ ಮಾಡಲ್ಲ, ಬಾಯ್ಲ್ ಬಾಯ್ಲ್ ಮಾಡ್ತೀವಲ್ಲ ಇನ್ನ ಬಾಯ್ಲ್ ಮಾಡಿದಾಗ ಎಲ್ಲ ಏನಾಗುತ್ತೆ ಪುಡಿ ಮಾಡಿದ್ರೆ ಇದು ಚಲೋ 3 ಸತಿ ಕುದಿ ಬರ್ಬೇಕ್ರಿ. 3 ಸತಿ ಕುದಿ ಬಂದ್ಮ್ಯಾಗ ಅದಕ್ಕೆ ನೀವು ಆರಿಸ್ಬಿಟ್ಟು 48 ತಾಸು ಅಂದ್ರೆ 2 ದಿನ ಸುಮ್ಮನೆ ಮುಚ್ಚಿ ಇಡ್ಬೇಕು. ಕುದಿಸಿನ ಮ್ಯಾಗ ಮುಚ್ಚಿಟ್ಟ ಮ್ಯಾಗ ಅದಕ್ಕೆ ಸೋಸ್ಬೇಕು. ಸೋಸ್ಮ್ಯಾಗ ಅದಕ್ಕೆ ನೀವು 6 ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ಈ ಅಗ್ನಿ ಅಸ್ತ್ರನ 6 ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೀವು ಹೆಂಗೆ ಅಂತಂದ್ರೆ 1 ಲೀಟ್ರು ಮತ್ತು 20 ಲೀಟ್ರ್ ನೀರು ಗಟರ್ದಲ್ಲಿ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಇದರಿಂದ ನಿಮ್ಗೆ ಎಲೆ ಏನು ಹುಳ ಬರ್ತಾವೆ ಅದು, ಮತ್ತು ಒಳಗೆ ಸುಳಿ ಒಳಗೆ ಬರ್ತಾವಲ್ಲ ಆ ಹುಳ, ಮತ್ತು ಹೂವಿನ ಮ್ಯಾಗ ಹುಳ ಬರ್ತಾವಲ್ಲ ಅವು, ಕಾಯಿ ಮ್ಯಾಗ ಹುಳ ಬರ್ತಾವಲ್ಲ ಅವು ಎಲ್ಲನೂ ಉಡೋದು, ಎಲ್ಲ ಬೆಳೆಗಳು. ಈಗ ನೀವು ಡಾಕ್ಟರ್ ಬಲ್ ಹೋಯ್ತೀರಿ, ನಿಮ್ಗೆ ಉರಿ ಬಂದದ, ಒಬ್ಬರು ಡಾಕ್ಟರ್ ಬಲ್ ಹೋಯ್ತೀರಿ, ಅವ್ರಿಗೆ ಅಲ್ಲಿ ನೀವು ಕೊಟ್ಟಿದ್ದ ಗೋಲಿಲಿಂದ ಉರಿ ಕಮ್ಮಿ ಆಗಲ್ಲ. ಅವಾಗ ಏನ್ ಮಾಡ್ತಾರ ಅವರು ಡಾಕ್ಟ್ರು? ಅದೇ ಅದಾಗ ಏನಂತಾರ ಅವರು, ಸ್ವಲ್ಪ ಜಾಸ್ತಿ ಪವರಿನ ಗೋಲಿ ಕೊಡ್ತೀವಿ ಅಂತ. ಹಂಗೆ ಗೋಕೃಪಾ ಅಮೃತ ಕೆಲಸ ಮಾಡಿಲ್ಲ, ಅದು ಕೆಲಸ ಮಾಡಿಲ್ಲ ಅಂದ್ರೆ ಇದರಿಂದ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದಕ್ಕೆ ಬ್ರಹ್ಮಾಸ್ತ್ರ ಮಾಡಿ. ಬ್ರಹ್ಮಾಸ್ತ್ರದಾಗ ಇದ್ರಾಗ ಇನ್ನೊಂದು 4 ಐಟಮ್ ಎಕ್ಸ್ಟ್ರಾ ಆಗುತ್ತೆ. ಇದ್ರಾಗೆ ಏನೇನದಲ್ಲ ಬ್ರಹ್ಮಾಸ್ತ್ರದಾಗ ಇದ್ರ ಎಕ್ಸ್ಟ್ರಾ ಐಟಮ್ ಏನವ ಅಂತಂದ್ರ, ಒಂದು ಔಡ್ಲಿ ಎಲಿ, ಮತ್ತು ಎಕ್ಕೆ ಎಲೆ, ಮತ್ತು ಪಪ್ಪಾಯ ಎಲೆ, ಮತ್ತು ನಿಮ್ದು ಜಾಪಕಾಯಿ, ಈ 4 ಎಕ್ಸ್ಟ್ರಾ ಹಾಕ್ರೆ ಅದು ಬ್ರಹ್ಮಾಸ್ತ್ರ. ಸೇಮ್ ಪ್ರೊಸೀಜರ್. ಆ ಎಲೆಗಳದಾಗ ಆ ಕೆಮಿಕಲ್ ದೇವ್ರು ಕೊಟ್ಟಿದ್ದ ಕೆಮಿಕಲ್, ಅದರಿಂದ ಔಡ್ಲಿ ಈಗ ಇದ್ರಾಗೂ ಕೆಲಸ ಆಗಿಲ್ಲ ಅಂತ ಅನ್ಕೊಂಡು, ಯಾವ್ದಾಗ ಗೋಕೃಪಾಮೃತಂಬಿ ಕೆಲಸ ಆಗಿಲ್ಲ, ಇದು ಅಗ್ನಿ ಅಸ್ತ್ರ ಬಿ ಕೆಲಸ ಮಾಡಿಲ್ಲ, ಬ್ರಹ್ಮಾಸ್ತ್ರ ಬಿ ಕೆಲಸ ಮಾಡಿಲ್ಲ ಅಂದ್ರೆ ಲಾಸ್ಟ್ ಫೈನಲ್ ಏನಂದ್ರೆ ದಶಪರ್ಣಿ ಅರ್ಕದಿಂದ ಯಾವುದೇ ಹುಳ ಇರಲಿ ಹೋಗೇಬೇಕು. ಅದ್ರಾಗ ನಾವು ಕುದಿಸಲ್ಲ, ಬಟ್ ಅದು ಬ್ಯಾರಲ್ದಾಗೆ ನಾವು ಎಲ್ಲ ಎಲೆಗಳು 10 ಥರದ್ದು 10 ಬೆಳೆಗಳು ಮಿಕ್ಸ್ ಮಾಡಿಬಿಡ್ರಿ. ಬರ್ರಿ ಎಲ್ಲ ಎಲೆಗಳು ಬೆಳೆಸರಿ. ಜಾಪಳಕಾಯಿ, ಮಾವಿನಕಾಯಿ, ಔಡ್ಲಿ, ದತುರ, ಕರೆಕ್ಟ್, ಪಪ್ಪಾಯ, ದಾಳಿಂಬ್ರೆ. ಅರೆ ಬೇವಿನಾಯ್ತು ಅದೇ ಆ ಕಡೆ ಒಯ್ದಾರಲ್ಲ ತರ್ಲಿಕ್ಕೆ. ಬೇವಿನ ಕೊಡಿ, ಇಲ್ಲ ಬಿಡಿಸ್ಬೇಕು. ಅದೇ ಆ ಬುಟ್ಟಿ ಬರ್ದಾಗ ಈಗ ನಾನು ಎಲ್ಲರಿಗೂ 10 ಕೇಳ್ತೀನಿ, ಎಲ್ಲರೂ ಗೊತ್ತಿರ್ಬೇಕು ನೋಡಿ. ಒಂದೊಂದು ಪ್ಲೇಟ್ ತಗೋರಿ, ಎಲ್ಲ ಎಲೆ ಬಿಡಿಸ್ರು. ಚದರಂಗಿ, ಎಕ್ಕಿ, ಪಪ್ಪಾಯ, ಸಿದ್ದರೋಡ್ ಕರೆಕ್ಟ್ ಇದೆ. ಹೇಳಿಲ್ಲ ಯಾರು. ಸ್ವಲ್ಪ ಫೋಟೋ, ಸ್ವಲ್ಪ ಮುಖ ಎಲ್ಲ ಕಾಣಂಗೆ ಸ್ವಲ್ಪ ಇದು ಮಾಡಂತೀರ ಫೋಟೋಶಾಪ್ ನೀಟಾಗಿ. ಆಯ್ತು, ಅದು ಮತ್ತು ಇನ್ನೊಂದು ಹಳೆ ಬ್ಯಾಗ್ದು ರೇಟ್. ಆಯ್ತು, ಒಂದು 2 ಫ್ರೇಮ್ ಮಾಡು.
ಕಾಮನ್ ನೇಮ್ ಫಾರ್ ದಟ್ ಕೆಮಿಕಲ್ ಏನಂತ ಇಲ್ಲ ಏನಂತ ಪ್ರೋಟೀನ್ ಕೀಟನಾಶಕ ಶಕ್ತಿ ಇರುತ್ತಲ್ಲ ಇನ್ಸೆಕ್ಟಿಸೈಡ್ ಹೆಸರಿದೆ ಕಾಮನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನು ಈ ಎಲೆಗಳ್ದಾಗ ಇರ್ತದೆ ಎಲೆ ಒಳಗಿಂದು ಇಲ್ಲಿ ಕರ್ಕೊಂಡ್ ಬಂದಿರಲಿಲ್ಲ ಬರ್ರಿ ಮನೆಗೆ ಈ ಕಡೆ ಬರ್ರಿ ಸರ್ ಬರ್ರಿ ನ್ಯೂ ಸೆಂಚುರಿ ಬರುತ್ತಾ ಬರುತ್ತೆ ಅಷ್ಟೇನಿದ್ರಿ ಆಯ್ತು ಕೊಡ್ತೀವಿ ಆದ್ಮೇಲೆ ಎಲ್ಲರೂ ಕೈ ತೊಳ್ಕೊಬೇಕು ಈಗ ಏನ್ ಮಾಡಾಕ್ತೀರಿ ಎಲ್ಲರೂ ಇದು ಯಾವುದೂ ನಾನು ಹೊರಗೆ ತಂದಿಲ್ರಿ ಎಲ್ಲ ಎಲ್ಲಿ ನಮ್ಮ ಹೊಲ್ದಾಗ ಜಾಸ್ತಿ ಸ್ಟ್ರಾಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳಿದ್ರೆ ಹಂಗೆ ಬಿಟ್ಟು ಬಂದಿರಲ್ಲ ಇವು ಪಪ್ಪಾಯದ ಮಾಡಿ ಪೀಸ್ ಮಾಡಿ ನೀವು ಅದು ಹಾಟು ಜಾಸ್ತಿ ಹಾಟ್ ಅಂತಾರೆ ಹಾಟು ಜಾಸ್ತಿ ಇವೆಲ್ಲ ಇವ್ರಿಗೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ನಾನು ಹೌದಾ ನಮ್ಮ ಟ್ರೈನಿಂಗ್ನಾಗ ಬಟ್ ನಿಮ್ಮಲ್ಲಿ ಇನ್ನೂ ನಮ್ಗಿಂತ ಸಿಸ್ಟಮೆಟಿಕ್ ಮಾಡಿ ಮಾಡಲ್ಲ ಎಲ್ಲ ಒಂದು ಕಡೆ ಊರೇ ನಿಮ್ಗೆ ಇದು ನಾವು 14 ಎಕರೆ ಮೆಕ್ಕೆ ಬೆಳೆದಿದ್ದೀವಿ ನಮಗೆ ಇಲ್ಲ ಏನು ಲಾಭ ಈಗ ಸದ್ಯಕ್ಕೆ 1800 ಐತೆ ರೇಟು 2200 ಆಗುತ್ತೆ ಕಿಲೋ ವೇಟ್ ಮಾಡ್ತೀವಿ 2200 ಆದರೆ ನಾವು ಮಾರ್ತೀವಿ ನಮಗೆ ಎಷ್ಟು 6 ತಿಂಗಳು ಕಂಟಿನ್ಯೂಸ್ ಮಳೆ ಬಂದ್ರೂ ನಮ್ಗೆ ಆಕಳ ಬೇಕಾದಷ್ಟು ಮೇವೂ ಸಿಕ್ತು ಮತ್ತು ಬೆಳೆನೂ ಸುಲಭ ಕೊಡುವಂಥದ್ದು ರೊಟ್ಟಿ ಒಂದು ಅಲ್ಲೇ ಬರ್ತೀನಿ ಅಷ್ಟೇ ದೂರ ವೈಡ್ ಮಂಗೇರಿ
ಹ್ಞೂ ಇದು ಎಕ್ಕೆ ಎಲೆ, ಇದು ಸೀತಾಫಲ ದಾಳಿಂಬೆ ಎಲೆ, ಜಾಪಳ ಎಲೆ, ಇದು ಸೀತಾಫಲ ಎಲೆ, ದಶಪಾಣಿ ಪಪ್ಪಾಯ ಪಪ್ಪಾಯ ಇದು ಮತ್ತೆ ದಶಪರ್ಣಿ ಅರ್ಕ ಮಾಡಕ್ಕೋಸ್ಕರ ನಮ್ಗೆ 200 ಲೀಟರ್ ನೀರು ಬೇಕು ರೀ. ಅದರೊಳಗಡೆ ನಾವು 2 kg ಗೋಮೆ ಮತ್ತು 2 ಲೀಟ್ರು ಗೋಮೂತ್ರ ಹಾಕ್ತೀವಿ. ಮತ್ತು ಅದರಲ್ಲಿ 10 ಥರದ್ದು ಎಲೆಗಳು ನಾವು ಪೂರ್ತಿ ಅದನ್ನು ಪುಡಿ ಮಾಡಿ ಹಾಕ್ತೀವಿ. ಅದ್ರಾಗ ನಾವು ಹೊಂಗೆ ಮತ್ತು ಔಡ್ಲಿ ಮತ್ತು ದತುರ, ಮಾವು, ಸೀತಾಫಲ್ಲು, ದಾಳಿಂಬೆ, ಜಾಪುಳಕಾಯಿ ಮತ್ತು ಪಪ್ಪಾಯ, ಎಕ್ಕೆ, ಕಾಡೋಡ್ಲಿ ಇವೆಲ್ಲ 10 ಥರದ್ದು ಎಲೆಗಳು ನಾವು ಅದನ್ನು ಪುಡಿ ಮಾಡಿ ಹಾಕ್ತೀವಿ. ಹಾಕ್ಬಿಟ್ಟು ಅದನ್ನು ನಾವು 7 ದಿನ ತನಕ ಹಾಗೆ ಬಿಟ್ಬಿಡ್ತೀವಿ. ಅವಾಗ ಆ ಎಲೆ ಒಳಗಿನೆಲ್ಲ ಅದಕ್ಕೆ ಏನು ಕೀಟನಾಶಕ ಅಂಶಗಳಿದೆಯಲ್ಲ ಅದೆಲ್ಲ ನೀರಲ್ಲಿ ಬಂದ್ಬಿಡ್ತದೆ. ಅದು 7 ದಿನ ಆದಮೇಲೆ ಅದನ್ನು ಸೋಸ್ಬಿಟ್ಟು 1:20 ರೇಷಿಯೋ ಅಂದರೆ 20 ಲೀಟರ್ ನೀರಲ್ಲಿ 1 ಲೀಟ್ರು ಈ ದಶಪರ್ಣಿ ಅರ್ಕ ಹಾಕ್ಬಿಟ್ಟು ನಾವು ಯಾವುದೇ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಅದು ಹುಳಗಳು ಯಾವುದು ಎಲೆ ತಿನ್ನೋ ಹುಳ ಆಗಲಿ, ಹೂವು ಮೇಲೆ ಹುಳ ಆಗಲಿ, ಅಂದರೆ ಹಣ್ಣು ಮೇಲೆ ಕಾಯಿ ಮೇಲೆ ಬರೋ ಹುಳ ಆಗಲಿ ಎಲ್ಲ ಸತ್ತೋಗ್ತದೆ. ಇದು ಬರೀ ಎಲೆ ಎಷ್ಟು ಹಾಕ್ತೀರಿ ಮತ್ತು ಅದ್ರ ಕೂಡ ಏನು ಮಿಕ್ಸ್ ಮಾಡ್ತೀವಿ ಸರ್? 2 kg ಗೋಮೂತ್ರ, 2 kg ಗೋಮೆ. ಬರ್ರಿ ಹಾಕೋಣ. ಪಪ್ಪಾಯ ಎಲೆ ಒಂದು, ಲಕ್ಕಿ ಎಲೆ, ಈ ಕಡೆ ಬನ್ನಿ. ಇದೇನಿದು? ಹೊಂಗೆ. ಒಬ್ಬೊಬ್ಬರೇ ಹಾಕಿ. ನೀಟಾಗಿ ಕಲಿ ಇರ್ತಲ್ಲ. ಇದೇನದು? ಪಪ್ಪಾಯ ಎಲೆ ಎಲ್ಲ 2 kg. ಎಕ್ಕೆ ಎಲೆ ಎಲ್ಲರೂ ಕೈ ತೊಳ್ಕೋಬೇಕು. ದತ್ತುರ ಐತಿ. ಅದು ಮುಳ್ಳು ದತ್ತೂರವ್ರು ಜಾಸ್ತಿ ಕೈ ತೊಳ್ಕೋಬೇಕು. ಅದು ಮುಳ್ಳು ಇದಿರ್ತಲ್ಲ, ಇದು ನಶ ಬರ್ತದೆ. ನಮ್ಮ ಕಡೆ ಇದು ಅಂತಿರೋದು ದತ್ರ ಪುಂಗಿ ಹೂವು ಆಗಿರ್ತಲ್ಲ ಅದು, ಮುಳ್ಳದು ಇದಿರ್ತಲ್ಲ. ನಾಯಿ ಪುಚ್ಚಿ ಅಂತೀವಿ ನಮ್ಮ ಕಡೆ ಅದಕ್ಕೆ. ಇದೇನಿದು? ಜಾಪ್. ದತ್ತುರ. ಟೇಸ್ಟ್ ಮಾಡ್ಲಿಕ್ಕೆ ಎಲ್ಲಿಂದ ಮಿಕ್ಸಿ ತರ್ತೀವಿ ನೀವು ಕೈಯಿಂದ ಎಷ್ಟಾಯ್ತು ಅಷ್ಟೇ. ಇಲ್ಲಂತಂದ್ರೆ ಅದು ಇದು ಸಿಗ್ತದಲ್ಲ, ರುಬ್ಗಲ್ ಹುಣಸಿಕಾಯ ಮಾಡ್ತಿದ್ಯಲ್ಲ. ಇದೇನಿದು? ಹೌದಲ್ಲ, ಹುಣಸಿಕಾಯ ಯಾರು ಮಾಡ್ತಾನೆ ಇಲ್ಲ ಈಗ. ರುಬ್ಬದಲ್ಲಿ ಬರ್ತಂತ ಈಸಿ ಮೆಥಡ್ ಸ್ವಾಮಿ ಬರ್ರಿ, ಸೀತಾಫಲ ತೊಂಬರ್ರಿ. ಹಾಂ ರೀ ಸರ್ ಅಂತ ಎಂತ ವಿಚಿತ್ರ ನೋಡ್ರಿ. ದೇವ್ರಿಗೆ ಏನ್ ಬೇಕು ಎಲ್ಲ ಕೊಟ್ಟನ. ನಮ್ಗೆ ಏನ್ ಖರೀದಿ ಮಾಡೋದೇ ಬೇಕಾಗಿಲ್ಲ. ಮಾಡ್ಕೋಬೇಕಷ್ಟೇ. ಹೋಗಿ ದುಕಾನ್ಗ ವಿಷ ತಗೊಂಡ್ಬರ್ತೀವಿ. ಆ ವಿಷ ನಾವು ಭೀ ತಿಂತೀವಿ, ಮಂದಿಗೆ ತಿನ್ನಿಸ್ತೀವಿ. ಮತ್ತೆ ಆಮೇಲೆ ಕೇಳೋದು ನಂಗೆ ಯಾಕೆ BP ಬಂದದ, ಯಾಕೆ ಶುಗರ್ ಬಂದದ, ಯಾಕೆ ಕ್ಯಾನ್ಸರ್ ಬಂದದ. ಮನೆ ಕ್ಯಾನ್ಸರ್ ಆಗ್ಯದ ಇಲ್ಲ. ಕೈ ಬ್ಯಾಡಿ ಆಗ್ತದ್ರಿ ಸ್ವಾಮಿ. ಈಗ ಅವ್ರು ಹಳ್ಳು ಕಲಿಸ್ತಾರ. ನೀವು ಸ್ವಲ್ಪ ಯೂಸ್ ಮಾಡ್ರಿ, ಎಲ್ಲ ಬೇಕು. ಮಾರುತಿ ಆಯ್ತು ಸರ್. ಸಕಾಸ್ ಕಲಿಸ್ರಿ.
ಇದು ಉಲ್ಟಾ ತಿರ್ಸ್ಕೊತೀರಮ್ಮ ಹಿಂಗೆ ತಿರ್ಸ್ಬೇಕು ಕ್ಲಾಕ್ ವೈಸ್ ಅಲ್ಲ ಹಿಂಗೆ ಇದ್ದಾರೆ ಕರೆಕ್ಟ್ ಗೋಮೂತ್ರ ಕೊಡ್ರಿ ಸುಖ ಸಕ್ರೆ ಗೋಮೂತ್ರ ಆಗ್ತದೆ. 2 ಲೀಟರ್ ಸರ್ ಈಗ ಕರೆಕ್ಟ್ ಲೀಟ್ರ್ ಅಳತಿ ಮಾಡೋದು ಹಾಕ್ತೀರಿ ಸರ್ ಮಂದ ಹಾಕ್ತೀರಿ ಸರ್ ಎಲ್ಲಿ ಒಳಗಿಂತ ಎಲ್ಲ ಅಂಶ ಹೊರಗೆ ಬರ್ತದೆ. ಅದು ಕೊಳೆಯೋದು ಬೇಕಾಗಿಲ್ಲ, ಅದ್ರ ಅಂಶ ಹೊರಗೆ ಬಂದ್ರೆ ಸಾಕು. ಸರ್ ಇವಾಗ ಸುಮ್ಮ ಅಂದಾಜು ಹಾಕ್ತೀರಿ ನಾ ಕರೆಕ್ಟ್ ಅಳತಿ ಮಾಡಿ ಹಾಕ್ತೀರಿ ಎಲ್ಲ ಅದು ಮಾಡಿ ಮಾಡಿ ರೂಢಿ ಆಗ್ಬಿಟ್ಟದ್ರಿ. ಸೊ ಅಂದಾಜನೇ ಕರೆಕ್ಟ್ ಆಗಲಪ್ಪ. ಮೊದಲೆಲ್ಲ ಅಳತಿ ಮಾಡಿ ಹಾಕ್ತಿದ್ದೆವು, ಈಗ ಎಷ್ಟಿದ್ರೆ ಎಷ್ಟು ಅದ ಅಂತ ಗೊತ್ತಾಗಲ್ಲ. ಬರ್ರಿ ಕೈ ತೊಳ್ಕೊರಿ, ಎಲ್ಲರೂ ಕೈ ತೊಳ್ಕೊರಿ. ಸರ್ ಇವಾಗ ನೀವು ಹೋಗಿ ತಿರ್ಸಿ ನಾನು ವಿಡಿಯೋ ಮಾಡ್ತೀನಿ. ಹಾಂ ಅಷ್ಟೇ ಮತ್ತು ಸರ್ ಅದನ್ನ ಕಾಡ್ಬೇಕು ಸರ್. ಬರೀ ಏನು ಬ್ರಹ್ಮ ಏನು ತಿರ್ಸ್ತಾರೆ ಅಂತ ಗೊತ್ತಾಗುತ್ತೆ. ಇದು ಕಾಡ್ಬೇಕಲ್ಲ. ಹಾಂ ಒಳ್ಳೆ ದಶಪರ್ಣಿ ತಯಾರಿಸುತ್ತಿರುವ ವಿಧಾನ ಮಸ್ತಾಯ್ತು ನಿಮ್ಮ ಸರ್. ಸರ್ ನಾವು ಎಲ್ಲ ಅಭ್ಯಾಸ ಐತೆ ಸರ್ ನಿಮಗೆಲ್ಲ ತಿರ್ಗಿಸೋದು. ಇನ್ನು ಕುದಿಯಕ್ಕೆ ಟೈಮ್ ಆಗುತ್ತಿದ್ದು ಅಲ್ಲಿಟ್ಟಿಗೆ ಬಾಳೆಹಣ್ಣು ಅದೆಲ್ಲ ತಿನ್ನೋದು. ಓಕೆ ಸಣ್ಣ